ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾನು ನಿಮ್ಮ ತೇಜಸ್ವಿನಿ. ವೈದ್ಯಕೀಯ ಜ್ಞಾನ ಸರಳ ಭಾಷೆಯಲ್ಲಿ ಎಂಬ ನನ್ನ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನಾನು ಇವತ್ತಿನ ತಗೊಂಡಿರುವಂತ ವಿಷಯ ಏನಂದ್ರೆ BMI ಅಂತ. BMI ಅಂತಂದ್ರೆ ಏನು, ನಾವು ಅದನ್ನ ಎಕ್ಸ್ಪಾನ್ಷನ್ ಮಾಡೋದಾದ್ರೆ ಬಿ ಅಂದ್ರೆ ಏನು, ಎಂ ಅಂದ್ರೆ ಏನು, ಐ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ನಾವು ಕರಿತೀವಿ. ಈ ಬಾಡಿ ಮಾಸ್ ಇಂಡೆಕ್ಸ್ ಯಾಕೆ, ಏನಕ್ಕೋಸ್ಕರ ಈ ಟಾಪಿಕ್ ನಾನು ತಗೊಂಡಿದ್ದೀನಿ ಅಂತ ನೋಡೋದಾದ್ರೆ, ನಮ್ಗೆ ನಾವು ಎಷ್ಟು ಎತ್ತರ ಇದೀವಿ, ನಮ್ಮ ಎತ್ತರಕ್ಕೆ ತಕ್ಕಂತೆ ನಾವು ಎಷ್ಟು ತೂಕ ಇರಬೇಕು, ನಮ್ಮ ತೂಕ ಮತ್ತು ಎತ್ತರ ಯಾವ ರೀತಿ ಹೊಂದಾಣಿಕೆಯನ್ನ ಹೊಂದಿರಬೇಕು, ಅದು ತುಂಬಾ ಮುಖ್ಯ ಆಗುತ್ತೆ. ಇದು ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ, ನಾವು ಮುಖ್ಯವಾಗಿ ಅಸಂಕ್ರಾಮಿಕ ರೋಗಗಳು ಅಂತ ನಾವು ಹೇಳ್ತೇವೆ. ಅಸಂಕ್ರಾಮಿಕ ರೋಗಗಳು ಅಂತಂದ್ರೆ ಒಬ್ರಿಂದ ಒಬ್ರಿಗೆ ಹರಡಲ್ಲ, ಅದು ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರುವಂತಹ ರೋಗಗಳು ಅಸಂಕ್ರಾಮಿಕ ರೋಗಗಳು ಅಂತ ನಾವು ಕರಿತೀವಿ, ಅಥವಾ ಅಸಂಕ್ರಾಮಿಕ ಕಾಯಿಲೆಗಳು ಅಂತ ನಾವು ಕರಿತೇವೆ. ಅದು ಆ ಕಾಯಿಲೆಗಳು ಮುಖ್ಯವಾಗಿ ಯಾಕೆ ಬರ್ತವೆ ಅಂತಂದ್ರೆ, ನಾವೆಲ್ಲ ಒಂದು ಮುಖ್ಯವಾಗಿ ಎಲ್ಲರೂ ಹೇಳೋ ಅಂತದ್ ನಾವು ಕೇಳಿರ್ಬೋದು, ಬೊಜ್ಜು ಬೊಜ್ಜು ಅಂತ ಕರೀತಾರೆ. ಮುಖ್ಯವಾಗಿ ಬೇರೆ ಬೇರೆ ಕಾರಣಗಳು ಇದಾವೆ, ಅದರ ಜೊತೆಗೆ ಬೊಜ್ಜು ಕೂಡ ಒಂದು ಕಾರಣ. ಬೊಜ್ಜು ಅಂದ್ರೆ ಏನು, ಈ ಬೇಡದ ಇರ್ತಕ್ಕಂಥ ಕೊಬ್ಬಿನ ಅಂಶ ನಮ್ಮ ದೇಹದಲ್ಲಿ ತುಂಬಿಕೊಂಡಿರುತ್ತೆ. ನಮ್ಮ ಎತ್ತರಕ್ಕಿಂತ ನಾವು ತೂಕ ಜಾಸ್ತಿ ಇರ್ತೀವಿ. ನಮ್ಮ ಹೊಟ್ಟೆ ತುಂಬಾ ಮುಖ್ಯವಾಗಿ ಹೊಟ್ಟೆ ಸುತ್ತಳತೆಯಲ್ಲಿ, ಆ ಸೊಂಟದ ಭಾಗದಲ್ಲಿ ಬೇಡದೇ ಇರುವಂತಹ ಕೊಬ್ಬಿನ ಅಂಶ ಶೇಖರಣೆ ಆಗಿರುತ್ತೆ. ಸೊ ಆ ಬೇಡದೇ ಇರುವಂತಹ ಕೊಬ್ಬಿನ ಅಂಶ ನಮ್ಮ ದೇಹದಲ್ಲೆಲ್ಲ ಎಲ್ಲೆಲ್ಲಿ ಶೇಖರಣೆ ಆಗಿರುತ್ತೆ, ಅಥವಾ ಕೆಟ್ಟ ಕೊಬ್ಬಿನ ಅಂಶ ಅಂತ ನಾವು ಕರಿತೀವಿ. ಆ ಒಂದು ಕೊಬ್ಬಿನ ಅಂಶವನ್ನ ನಮ್ಮ ದೇಹ ಶೇಖರಿಸಿ ಇಟ್ಕೊಳ್ತು ಅಂತಂದ್ರೆ, ನಾವು ಆಬ್ವಿಯಸ್ಲಿ ಏನಾಗುತ್ತೆ, ನಮ್ಮ ಎತ್ತರಕ್ಕೆ ತಕ್ಕಂತೆ ನಾವು ತೂಕ ಇರೋದಿಲ್ಲ, ಅದಕ್ಕಿಂತ ಜಾಸ್ತಿ ನಾವು ತೂಕವನ್ನು ಹೊಂದಿರ್ತೇವೆ. ಆ ಒಂದು ಕಾರಣದಿಂದ ಈ ಅಸಂಕ್ರಾಮಿಕ ಕಾಯಿಲೆಗಳು ಅಂತ ಹೇಳಿದೆ ಅಲ್ವಾ, ಯಾವ್ಯಾವ ಅಂದ್ರೆ BP ಆಗಿರ್ಬೋದು, ಮುಖ್ಯವಾಗಿ ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಮತ್ತೆ ನಾನು ಮುಂಚೆವಿನ ವಿಡಿಯೋಗಳಲ್ಲಿ ತಿಳಿಸಿರುವಂತೆ ಈ ಕ್ಯಾನ್ಸರ್ ಅನ್ನೋದಾಗಿರ್ಬೋದು. ಸೊ ಆ ಬೇಡದೇ ಇರೋಂತಹ ಕೊಬ್ಬಿನ ಅಂಶ ಏನ್ ತುಂಬಿಕೊಳ್ಳುತ್ತೆ ನಮ್ಮ ದೇಹದಲ್ಲಿ, ಆ ಒಂದು ಕೆಟ್ಟ ಕೊಬ್ಬಿನ ಅಂಶದಿಂದ ನಮ್ಮ ತೂಕ ನಮ್ಮ ಎತ್ತರಕ್ಕೆ ತಕ್ಕಂತೆ ಇರೋದಿಲ್ಲ. ನಮ್ಮ ತೂಕ ಅದಕ್ಕಿಂತ ಜಾಸ್ತಿ ತೂಕವನ್ನು ನಾವು ಹೊಂದಿರ್ತೇವೆ. ಆ ಒಂದು ಕಾರಣಕ್ಕೆ ಆ ಅಸಂಕ್ರಾಮಿಕ ರೋಗಗಳು ಕೂಡ ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ನಾವು ನೋಡುವಂತದ್ದಾಗಿದೆ. ಈಗ ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಇತ್ತೀಚೆಗೆ ಬರ್ತಾ ಇರುವಂತಹದ್ದು ಈ ಒಂದು ಕಾರಣನು ತುಂಬಾ ಮುಖ್ಯ ಪಾತ್ರವನ್ನ ವಹಿಸ್ತಾ ಇದೆ, ಬೊಜ್ಜು ಅನ್ನುವಂಥದ್ದು. ಅದು ಏನೇನು ಅಸಂಕ್ರಾಮಿಕ ಕಾಯಿಲೆಗಳನ್ನ ಮುಖ್ಯವಾಗಿ ನಾವು ನೋಡುವಂತದ್ದಾದ್ರೆ, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇದೆರಡನ್ನು ತುಂಬಾ ಈ ಒಂದು ಕಾರಣದಿಂದನೂ ತುಂಬಾ ಜನಕ್ಕೆ ಬರ್ತಾ ಇದೆ. ಆ ಒಂದು ಕಾರಣಕ್ಕೆ ನಾವು ಈ BMI ನಾವು ತಿಳ್ಕೊಳ್ಬೇಕಾಗಿರೋ ಅನಿವಾರ್ಯತೆ ತುಂಬಾ ಇದೆ ಇತ್ತೀಚಿನ ದಿನಗಳಲ್ಲಿ. ಈ BMI ನಮ್ಗೆ ಗೊತ್ತು, ಇವಾಗ ಇಷ್ಟಿಷ್ಟು ಇರ್ಬೇಕು, ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ನಮ್ಮ ಭಾರತೀಯರಲ್ಲಿ ಎಷ್ಟು BMI ಇರ್ಬೇಕು, ಎಷ್ಟಿದ್ರೆ ನಮ್ಗೆ ನಾರ್ಮಲ್, ಅಥವಾ ನಾವು ಕರೆಕ್ಟ್ ಆಗಿ ನಮ್ಮ ಎತ್ತರಕ್ಕೆ ಅನುಗುಣವಾಗಿ ನಮ್ಮ ತೂಕ ಇದೆ, ಇದನ್ನ ನೀವು ತಿಳ್ಕೊಂಡ್ರಿ ಅಂತಂದ್ರೆ, ನಾವು ಅಕಸ್ಮಾತ್ ಅದಕ್ಕಿಂತ ಜಾಸ್ತಿ ತೂಕವನ್ನ ಹೊಂದಿದ್ರೆ ಅಥವಾ ಅದಕ್ಕಿಂತ ಕಡಿಮೆ ತೂಕವನ್ನ ಹೊಂದಿದ್ರೆ, ನಾವು ಅದನ್ನ ನಾರ್ಮಲ್ಗೆ ಹೇಗ್ ತಗೊಂಡ್ ಬರ್ಬೋದು ಅನ್ನೋದನ್ನ ನೋಡ್ಬೋದು. ಆ ಒಂದು ಕೆಟ್ಟ ಶೇಖರಣೆ ಆಗಿರೋಂತ ಕೆಟ್ಟ ಕೊಬ್ಬು ಏನಿರುತ್ತೆ ನಮ್ಮ ದೇಹದಲ್ಲಿ, ಅದು ನಾವು ಈಸಿಯಾಗಿ ನಾವೇ ಅದನ್ನ ಮಾಡಿಫೈ ಮಾಡ್ಕೋಬಹುದು. ಇವೆಲ್ಲ ನಾವು ಮಾಡಿಫೈಯಬಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅದ್ ನಾನು ಮುಂದೆ ಹೇಳ್ತೀನಿ. ಯಾವ್ಯಾವ್ದು ಮಾಡಿಫೈ ಅಂದ್ರೆ, ನಾವು ಬದಲಾಯಿಸ್ಕೊಳ್ಬಹುದಾದಂತಹ ಚಿಹ್ನೆಗಳು ಯಾವ್ದಿದಾವೆ, ಬದಲಾಯಿಸ್ಕೊಳ್ಬಹುದಾದಂತಹ ಚಿಹ್ನೆಗಳ ಮುಖಾಂತರ ಎಷ್ಟರ ಮಟ್ಟಿಗೆ ನಮ್ಗೆ ಸಾಂಕ್ರಾಮಿಕ ರೋಗಗಳು ಬರ್ತಾ ಇದೆ, ಅದೆಲ್ಲ ನಾವು ತಡೆಗಟ್ಟಬಹುದು ಅಂತಂದ್ರೆ ನಾವು ಆರಾಮಾಗಿ ಬದಲಾಯಿಸ್ಕೋಬಹುದು. ಅವೆಲ್ಲ ಮಾಡಿಫೈಯಬಲ್ ಫ್ಯಾಕ್ಟರ್ಸ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಕಾರಣಕ್ಕೆ ನಾನು ಇವತ್ತು BMI ಅಂದ್ರೆ ಏನು, ಅದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ತುಂಬಾ ಸುಲಭವಾಗಿ ನೀವೇ ಕಂಡುಹಿಡಿಬಹುದು ಅದನ್ನ. ಅದು ಹೇಗೆ ಕಂಡುಹಿಡಿಯೋದು, ಮತ್ತೆ ನಮ್ಮ ಭಾರತೀಯರಲ್ಲಿ ನಾವು ಎಷ್ಟು BMI ನಾರ್ಮಲ್ ಇರದೆ, ಎಷ್ಟು ಕಡಿಮೆ ಅಂತ ಹೇಳ್ತೀವಿ, ಎಷ್ಟಿದ್ರೆ ಜಾಸ್ತಿ ಅಂತ ಹೇಳ್ತೀವಿ ಅಂತ ಈ ಒಂದು ಸಣ್ಣ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ನಾವೀಗ BMI ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ನಾವು ಕರಿತೀರಿ. ಈ ಬಾಡಿ ಮಾಸ್ ಇಂಡೆಕ್ಸ್ ಒಂದು ದೇಶಕ್ಕೆ
ಬೇರೆ ಇರುತ್ತೆ. ಈ ದೇಶದಿಂದ ದೇಶಗಳಿಗೆ ಬೇರೆ ಬೇರೆ ವ್ಯಾಲ್ಯೂಸ್ ಇರುತ್ತೆ. ಯಾಕಂದ್ರೆ ಈಗ ನಮ್ಮ ಭಾರತದಲ್ಲಿ ನಮ್ಮ ಒಂದು ಆಹಾರ ಪದ್ಧತಿನೇ ಬೇರೆ ಇರುತ್ತೆ. ಫುಡ್ ನಾವೇನ್ ತಗೋತೀವಿ ಅದೇ ಬೇರೆ ಪ್ಯಾಟರ್ನ್ ಇರುತ್ತೆ. ಮತ್ತೆ ಬೇರೆ ಖಂಡಗಳಿಗೆ ಹೋದ್ರೆ ಇವಾಗ ಅಮೆರಿಕ, ಆಸ್ಟ್ರೇಲಿಯಾ ಅಥವಾ ಜರ್ಮನಿ, ಜಪಾನ್ ಈ ತರ ಕಡೆಗಳಿಗೆ ಹೋದ್ರೆ ಅವರದ್ದ ಒಂದು ಫುಡ್ ಪ್ಯಾಟರ್ನ್ ಬೇರೆ ಇರುತ್ತೆ, ಆಹಾರ ಪದ್ಧತಿ ಬೇರೆ ಇರುತ್ತೆ. ಅವರ ಒಂದು ದೇಹದ ಇದು ಕೂಡ ಹೈಟ್ ಆಗ್ಲಿ, ಅವ್ರ ವೆಯ್ಟ್ ಆಗ್ಲಿ, ಅದು ಅವರ ಒಂದು ವಾತಾವರಣಕ್ಕೆ ತಕ್ಕಂತೆ ಅವರು ಹೊಂದಿರ್ತಾರೆ. ಆ ಒಂದು ಕಾರಣಕ್ಕೆ ಇದನ್ನ ನಾನು ಗ್ಲೋಬಲಿ ಜಾಗತಿಕ ಮಟ್ಟದಲ್ಲಿ ಎಷ್ಟಿದೆ ಅಂದ್ರೆ ಎಲ್ಲಾ ದೇಶಗಳಲ್ಲಿಯೂ ಇವಾಗ ಭಾರತವನ್ನ ಬಿಟ್ಟು ಬೇರೆ ಕಡೆಗಳಲ್ಲಿ ನಾವ್ ಯಾವ ರೀತಿ ತಗೋಬಹುದು, ಅಥವಾ ಭಾರತದಲ್ಲಿರುವವರಿಗೆ ನಾವ್ ಯಾವ ರೀತಿ ತಗೋಬಹುದು ಅನ್ನೋ ಎರಡನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಯೂಶಲಿ ನಾವ್ ಏನ್ ಹೇಳ್ತೀವಿ, BMI ಅನ್ನ ಯೂಶಲಿ ನಾವು ಎಲ್ಲಾ ಆಸ್ಪತ್ರೆಗಳಲ್ಲಿ ಹೋದ್ರೆ ಅಥವಾ ಯೂಶಲಿ ಎಲ್ಲ ಡಾಕ್ಟರ್ಸ್ ಅಥವಾ ಮೆಡಿಕಲ್ ಫೀಲ್ಡ್ನವ್ರು ಯಾವ್ದನ್ನ ನಾರ್ಮಲ್ ಅಂತ ಹೇಳ್ತಾರೆ ಅಂದ್ರೆ, ಈ ಜಾಗತಿಕ ಮಟ್ಟದಲ್ಲಿ ನಾನು ಏನ್ ಬರ್ದಿದ್ದೀನಲ್ಲ ವ್ಯಾಲ್ಯೂಸ್, ಸಂಖ್ಯೆಗಳು, ಇದು ನಾರ್ಮಲ್ ಅಂತಾನೆ ನಾವು ಎಲ್ಲೋದ್ರೂ ಇದೇ ವ್ಯಾಲ್ಯೂಸ್ ಅನ್ನ ಕೊಡ್ತಾರೆ. ಭಾರತೀಯರಲ್ಲಿ ಇಷ್ಟ್ರ ಮಟ್ಟಿಗೆ ಈ ಕಡೆ ನಾನು ಬರ್ದಿದ್ದೀನಲ್ಲ ಭಾರತೀಯರ ಅಳತೆ ಅಂತ, ಇದು ಭಾರತೀಯರಲ್ಲಿ ಇರ್ಬೇಕಾಗಿರುವಂತಹ BMI. ಆದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ದೇಶಗಳ ಆಹಾರ ಪದ್ಧತಿಯನ್ನು ಕೂಡ ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ಬೇರೆ ಬೇರೆ ದೇಶಗಳಲ್ಲಿ ಯಾವ್ದೆಲ್ಲ ತಿಂತಾರೆ, ಯಾವರೆಲ್ಲ ಯಾವ ರೀತಿ ಅವ್ರ ಲೈಫ್ ಸ್ಟೈಲ್ ಇದ್ದಾರೆ, ಆ ರೀತಿ ಲೈಫ್ ಸ್ಟೈಲ್ ನಮ್ಮ ಭಾರತದಲ್ಲೂ ಬಂದ್ಬಿಟ್ಟಿರೋದ್ರಿಂದ ನೀವು ಇದನ್ನ ಕೂಡ ತಗೋಬಹುದು. ಈ BMI ಪ್ಯಾಟರ್ನ್ ಕೂಡ ನಾನು ಹೇಳ್ಕೊಡ್ತೀನಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ. ಸೊ ಈ BMI ಅಳತೆಯನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಂಡು ಅಥವಾ ಗೂಗಲ್ ಅಲ್ಲಿ ಹಾಕಿದ್ರು ಆರಾಮಾಗಿ ಬರುತ್ತೆ ನಿಮ್ಗೆ BMI ಎಷ್ಟು ನಾರ್ಮಲ್ ಅಂತ. ಅದನ್ನ ನೀವು ನೋಡ್ಕೊಂಡು ನಿಮ್ಮ ದೇಹದಲ್ಲಿ ನೀವ್ ಎಷ್ಟಿದ್ದೀರಾ ಮುಖ್ಯವಾಗಿ BMI ಅಂತ ತಿಳ್ಕೊಂಡು, ಜಾಸ್ತಿ ಇದ್ರೆ ಕಡಿಮೆ ಮಾಡ್ಕೋಬಹುದು, ಕಡಿಮೆ ಇದ್ರೆ ನಾರ್ಮಲ್ಗೆ ಹೇಗ್ ತಗೋಬರೋದು ಅನ್ನೋದನ್ನ ಕೂಡ ನೀವು ಮಾಡ್ಕೋಬಹುದಾಗಿದೆ. ಇದರಿಂದ ನಾವು ಅಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟಬಹುದು. ಬೇಡದಂತಹ ಈ ಕೊಬ್ಬು ಶೇಖರಣೆ ಏನಾಗುತ್ತೆ ಅದನ್ನು ಕೂಡ ನಾವು ತಡೆಗಟ್ಟಬಹುದಾಗಿದೆ. ಸೊ ನಾವು ಇಲ್ಲಿ ನೋಡೋದಾದ್ರೆ ಕಡಿಮೆ ತೂಕ ಫಸ್ಟ್ ನಾವು ಈಗ ನಮ್ ಹೈಟ್ಗೆ ನಾವು ನಾರ್ಮಲ್ ವೆಯ್ಟ್ ಇರಬೇಕು. ಫಸ್ಟ್ ಕಡಿಮೆನೂ ಇರಬಾರ್ದು, ತೀರಾ ಜಾಸ್ತಿನೂ ಇರಬಾರ್ದು ಅಲ್ವಾ. ಸೊ ಕಡಿಮೆ ತೂಕ ಅಂತ ನೋಡೋದಾದ್ರೆ BMI ಎಷ್ಟಿರ್ಬೇಕು, 18.5 ಗಿಂತ ಕೆಳಗಡೆ ಇತ್ತು ಯಾರಾದ್ರೂ ಅಂತಂದ್ರೆ ಅವ್ರನ್ನ ಅಂಡರ್ ವೆಯ್ಟ್ ಅಂತ ಕರಿತೀವಿ, ಅಥವಾ ಕಡಿಮೆ ತೂಕ ಹೊಂದಿದ್ದಾರೆ. ಅವರ ಹೈಟ್ಗೆ ಅವ್ರ ವೆಯ್ಟ್ ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ, ಅವ್ರಿಗೆ ನ್ಯೂಟ್ರಿಷನ್ ತುಂಬಾ ಕಡಿಮೆ ಇದೆ, ಅಪೌಷ್ಟಿಕತೆ ಅಂತ ನಾವು ಹೇಳ್ತೀವಲ್ಲ, ಅವರು ಅಪೌಷ್ಟಿಕತೆಯ ಗುಂಪಿಗೆ ಸೇರ್ತಾರೆ ಅಂತ. ಪೌಷ್ಟಿಕಾಂಶ ತುಂಬಾ ಅವ್ರಿಗೆ ಬೇಕಾಗಿದೆ ಅವರ ದೇಹಕ್ಕೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. 18.5ಗಿಂತ ಕಡಿಮೆ ಯಾರು ಇರ್ತಾರೋ ಅವರು, ನಾನು ಅದಕ್ಕೆ ಹೇಳ್ಕೊಡ್ತೀನಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ. ಸೊ ಭಾರತೀಯರಲ್ಲೂ ಕೂಡ ಅಷ್ಟೇ 18 ಪಾಯಿಂಟ್ ಇಂದ ಕೆಳಗಡೆಗಿದ್ರೆ ಅವರು ಅಪೌಷ್ಟಿಕತೆ ಇದ್ದಾರೆ ಅಂತ ಅರ್ಥ. ಸೊ ನೆಕ್ಸ್ಟ್ ಬರೋದು ಸಾಮಾನ್ಯ ತೂಕ ಅಂತ. ಸಾಮಾನ್ಯ ತೂಕ ಯಾವುದು? ಸಾಮಾನ್ಯ ತೂಕ ಅಂದ್ರೆ ನಾರ್ಮಲ್ ಆಗಿ ನಮ್ಮ ಹೈಟ್ಗೆ ನಾವು ವೆಯ್ಟ್ ಕರೆಕ್ಟ್ ಆಗಿದ್ದೀವಿ ಅಂತ ಅರ್ಥ. ಅದು ಜಾಗತಿಕ ಮಟ್ಟದಲ್ಲಿ ಎಷ್ಟಿರ್ಬೇಕು ಅಂತಂದ್ರೆ 18.5ರಿಂದ 24.9, ಈ ಎರಡರ ಮಧ್ಯ ವ್ಯಾಲ್ಯೂಸ್ ಯಾರ್ಯಾರಿಗೆಲ್ಲ ಬರುತ್ತೆ ನಿಮ್ಮ ಎತ್ತರ ಮತ್ತು ನಿಮ್ಮ ತೂಕ ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ 18.5ರಿಂದ 24.9 ಯಾರ್ಯಾರಿಗೆಲ್ಲ ಬರುತ್ತೆ ಅದು ನಾರ್ಮಲ್ ಇದೆ ಅಂತ. ನಮ್ಮ ಭಾರತೀಯ ಇದರಲ್ಲಿ ಬಂದಾಗ 18.5ರಿಂದ 22.9 ತಗೊಂತೀವಿ. ಸೊ ಇದು ಭಾರತೀಯರಲ್ಲಿ ನಾರ್ಮಲ್ ಆದಂತಹ BMI ಅಂತ. ಸೊ ಇದನ್ನು ಕೂಡ ತುಂಬಾ ಜನ ತಗೋತಾರೆ, ತುಂಬಾ ಹಾಸ್ಪಿಟಲ್ಗಳಲ್ಲಿ ಇದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಯಾಕೆಂದ್ರೆ ನಾನು ಅವಾಗ್ಲೇ ಹೇಳ್ದೆ, ಬೇರೆ ಬೇರೆ ಆಹಾರ ಪದ್ಧತಿ ನಾವು ಅಳವಡಿಸ್ಕೊಂಡ್ಬಿಟ್ಟಿದೀವಿ. ಆದ್ರಿಂದ ನಾವು ಮುಂಚೆ ಬರೀ ನಮ್ಮ ಭಾರತೀಯ ಆಹಾರ ಪದ್ಧತಿಯನ್ನೇ ನಾವು ತಗೋತಾ ಇದ್ವಿ. ಆವಾಗಿದ್ದಂತ ವೆಯ್ಟ್ ಎಲ್ಲರೂ ತೀರಾ ಸಣ್ಣನೇ ಇರ್ತಾ ಇದ್ರು, ಬೊಜ್ಜು ಯಾರಿಗೂ ಅಷ್ಟೊಂದು ಇರ್ತಾ ಇರ್ಲಿಲ್ಲ. ಹಂಗಾಗಿ ಅವಾಗಿನ ಸರಾಸರಿ ತಗೊಂಡು ಈ ಒಂದು ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದು. ಸೊ ಅದು 18.5ರಿಂದ 22.9 ನಾರ್ಮಲ್ BMI ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೀವು ಇದನ್ನ ತಗೊಳ್ಳೋದಾದ್ರೆ 18.5ರಿಂದ 24.9 ಕೂಡ ನಾರ್ಮಲ್ ಅಂತ ತಗೊಬಹುದು. ಸೊ ನೆಕ್ಸ್ಟ್ ಹೆಚ್ಚುವರಿ ತೂಕ ಅಂದ್ರೆ ಇವ್ರ ತೂಕ ಜಾಸ್ತಿ ಇದ್ದಾರೆ ಅಂದ್ರೆ ಓವರ್ ವೆಯ್ಟ್ ಅಂತ ನಾವು ಕರಿತೀವಿ. ಒಬೇಸಿಟಿ ಬೇರೆ, ಓವರ್ ವೆಯ್ಟ್ ಬೇರೆ. ಓವರ್ ವೆಯ್ಟ್ ಫಸ್ಟ್ ಬರೋದು ಓವರ್ ವೆಯ್ಟ್ ಅಂತ. ಸೊ ಓವರ್ ವೆಯ್ಟ್ ಅಂತ ಯಾರನ್ನೆಲ್ಲ ಕರಿತೀವಿ ಅಂತಂದ್ರೆ
ನಾವು 25ರಿಂದ 29.9 BMI ಯಾರ್ಯಾರಿಗೆಲ್ಲ ಬರುತ್ತೆ ಅವ್ರನ್ನ ನಾವು ಓವರ್ ವೇಟ್, ತೂಕ ಜಾಸ್ತಿ ಇದ್ದಾರೆ, ಸ್ವಲ್ಪ ಮಟ್ಟಿಗೆ ತೂಕ ಜಾಸ್ತಿ ಇದೆ ಅಂತ ನಾವು ಹೇಳ್ತೀವಲ್ಲ, ಅವರು 25ರಿಂದ 29.9 ಒಳಗಡೆ ಬರ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಭಾರತೀಯ ಇದ್ರಕ್ ಬಂದ್ರೆ ನಾವು 23ರಿಂದ 24.9 ನಾವು ಭಾರತೀಯರಲ್ಲಿ ನೋಡ್ತೀವಿ. ಅವ್ರನ್ನ ನಾವು ಓವರ್ ವೆಯ್ಟ್ ಅಂತ ಕರಿತೀವಿ, ಅಂದ್ರೆ ತೂಕ ಜಾಸ್ತಿ ಇದ್ದಾರೆ ಅಂತ. ಬಟ್ ಈಗ ತುಂಬಾ ಜನ ಭಾರತೀಯರಲ್ಲಿ ಕೂಡ ಬೊಜ್ಜು ತೀರಾ ಆಗಿರೋದ್ರಿಂದ ನೀವು ಇದನ್ನು ಕೂಡ ತಗೊಬಹುದು. ಓವರ್ ವೆಯ್ಟ್ ಅಂದ್ರೆ ತೂಕ ಜಾಸ್ತಿ ಇದೆ ಅಂತ ನಾವ್ ಯಾರನ್ನ ಕರಿತೀವಿ ಅಂತ. ಸೊ ನೆಕ್ಸ್ಟ್ ಮುಖ್ಯವಾಗಿ ಬೊಜ್ಜು ಅಥವಾ ಒಬೇಸಿಟಿ ಅಂತ ನಾವೇನ್ ಕರಿತೀವಿ. ಆ ಒಬೇಸಿಟಿ ಅಂತ ಇವಾಗ ನೀವು ಒಬೇಸ್ ಇದ್ದೀರಾ, ನಿಮ್ಗೆ ತುಂಬಾ ಬೊಜ್ಜು ಜಾಸ್ತಿ ಇದೆ ಅಂತ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀವಿ ಅಂದ್ರೆ, ಅವರ BMI 30ಕ್ಕಿಂತ ಜಾಸ್ತಿ ಬರ್ತಾ ಇರುತ್ತೆ, ಅಥವಾ 30 ಕೂಡ ನಾವು ಒಬೇಸಿಟಿ ಅಂತಾನೆ ಕರಿತೀವಿ ಅಥವಾ ಬೊಜ್ಜು ಅಂತ ಕರಿತೀವಿ. ಸೊ 30 ಅಥವಾ 30ಕ್ಕಿಂತ ಜಾಸ್ತಿ ಇರುವಂತವ್ರು. ಮುಂಚಿನ ದಿನಗಳಲ್ಲಿ ಭಾರತದಲ್ಲಿ 25ಕ್ಕಿಂತ ಜಾಸ್ತಿ ಇರೋರು ಅಥವಾ 25 ಇರೋರನ್ನ ಬೊಜ್ಜು ಅಂತ ಕರಿತಾ ಇದ್ವಿ. ಬಟ್ ಇವಾಗೆಲ್ಲ ತುಂಬಾ ದಪ್ಪ ಎಲ್ಲಾರು ಇರೋದ್ರಿಂದ 30 ಕೂಡ ನೀವು ತಗೋಬಹುದು. 30 ಬಂದ್ರೆ ಬೊಜ್ಜು ಅಂತ ನಾವು ಕರಿಬಹುದಾಗಿದೆ. ಸೊ ಇದು ನಾವು ನೋಡೋ ಅಂತಹ BMI ವ್ಯಾಲ್ಯೂಸ್, ಬಾಡಿ ಮಾಸ್ ಇಂಡೆಕ್ಸ್ ವ್ಯಾಲ್ಯೂಸ್. ಇದನ್ನ ನೀವೆಲ್ಲ ಆರಾಮಾಗಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರೋದ್ರಿಂದ ನೀವು ತಿಳ್ಕೊಬಹುದು, ನೀವು ತೂಕ ಕಡಿಮೆ ಇದ್ದೀರಾ, ನಾರ್ಮಲ್ ತೂಕ ಇದ್ದೀರಾ, ಅಥವಾ ನಿಮ್ಗೆ ಓವರ್ ವೆಯ್ಟ್ ಇದೆಯಾ, ಅಥವಾ ತೂಕ ಜಾಸ್ತಿ ಇದೆಯಾ, ಅಥವಾ ನೀವು ಒಬೇಸಿಟಿಯಲ್ಲಿ ಇದ್ದೀರಾ, ಅಥವಾ ಬೊಜ್ಜಿನ ರೀತಿಯಲ್ಲಿ ನಿಮ್ಮ ದೇಹ ಇದೆಯಾ ಅಂತ. ಇವಾಗ BMI ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ನೋಡೋದಾದ್ರೆ, ನಾವು ಯೂಶಲಿ ಗೂಗಲ್ ಅಲ್ಲಿ ಹಾಕಿದ್ರೆ ಫಾರ್ಮುಲಾನೇ ಬಂದ್ಬಿಡುತ್ತೆ. ಅದ್ರಲ್ಲಿ ನೀವು ತೂಕ ಎಷ್ಟಿದ್ದೀರಾ ಮತ್ತೆ ಹೈಟ್ ಎಷ್ಟಿದ್ದೀರಾ ಅಂತ ನೀವು ಹಾಕಿದ್ರೆ ಅದೇ ಡೈರೆಕ್ಟ್ ನಿಮ್ಗೆ ಎಷ್ಟು BMI ಇದ್ದೀರಾ ನೀವು ಅಂತಾನು ಕೊಡುತ್ತೆ. ಆದ್ರೂ ನೀವು ಫಾರ್ಮುಲಾ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಬೇಕು ಅನ್ನೋದಾದ್ರೆ, ನಾವು BMI weight in kgs ಅಂಡ್ ಹೈಟ್ ಇನ್ ಮೀಟರ್ ಸ್ಕ್ವಯರ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಕನ್ನಡದಲ್ಲಿ ತೂಕ ಕೆಜಿಗಳಲ್ಲಿ ಬರಿಬೇಕು, ಮತ್ತೆ ಡಿವೈಡೆಡ್ ಬೈ ಕೆಳಗಡೆ ಅದನ್ನ ಎತ್ತರ ಮೀಟರ್ ಅಲ್ಲಿ ನಾವು 2 ಸಲ ಅದು ಹೇಳ್ತೀನಿ, ಮೀಟರ್ ಅಲ್ಲಿ ಎತ್ತರವನ್ನ ಬರ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಸೊ ಇವಾಗ ಫಾರ್ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನಾವು ಏನು 44 kg ಇದೀವಿ ಅಂತ, ಇದು ಕೆಜಿ, 44 kg ಇದ್ದಾರೆ. ಅವರು ಎತ್ತರ ಬಂದ್ಬಿಟ್ಟು 144 ಸೆಂಟಿಮೀಟರ್ ಅಲ್ಲಿ ನಾವು ನೋಡ್ತೀವಿ. ಯೂಶಲಿ ಹೆಂಗ್ ನೋಡ್ತೀವಿ, 144 ಸೆಂಟಿಮೀಟರ್ ಅಲ್ಲಿ ನಾವು ನೋಡಿರ್ತೀವಿ. ಟೇಪ್ ಬರುತ್ತಲ್ವಾ, ಇಂಚ್ ಟೇಪ್, ಬಟ್ಟೆ ಅಲ್ಲಿಯ ಟೇಪ್, ಅದ್ರಲ್ಲೂ ಸೆಂಟಿಮೀಟರ್ಸ್ ಇರುತ್ತೆ, ನೀವು ಅದ್ರಲ್ಲೂ ಕೂಡ ನೋಡ್ಕೋಬಹುದು. ಸೊ ಅದನ್ನ ಗೋಡೆಗೆ ಫಸ್ಟ್ ಬರೆದು ಬಿಟ್ಟು ನಾವು ಆ ಟೇಪ್ ಎಷ್ಟು ಲೈನ್ಸ್ ಇದಾವೆ ಅದನ್ನ ನೀಟಾಗಿ ಒಂದು ಗೋಡೆಗೆ ಬರೆದು ಬಿಟ್ಟು ಆಮೇಲೆ ನೀವು ನಿಂತ್ಕೊಬೇಕಾಗುತ್ತೆ. ಇವಾಗ ನೀವು 144 ಸೆಂಟಿಮೀಟರ್ ಎಕ್ಸಾಂಪಲ್ ಇದೀರಾ ಅಂತಂದ್ರೆ, ನೀವು ಅದನ್ನ 1.44 ಅಂತ ಬರಿಬಹುದು. ಅದನ್ನ 2 ಸಲ ನೀವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇದರಿಂದ ಬರೋ ಆನ್ಸರ್ ಅನ್ನ ಇಲ್ಲಿ ಕೆಳಗಡೆ, ಫಾರ್ ಎಕ್ಸಾಂಪಲ್ ಅದು 2 ಬರುತ್ತೆ ಅನ್ಕೊಳ್ಳಿ, 44 2 ಬರುತ್ತೆ, 2.0 ಅಂತ. ಸೊ ಇದ್ರದ್ದು ಉತ್ತರ. ಅದನ್ನ ನೀವು ಹಾಕೊಂಡ್ ಮಾಡಿದೀರಾ ಅಂತಂದ್ರೆ 22 ಬರುತ್ತೆ ಅಲ್ವಾ. 22 ನಿಮ್ಮ BMI. 22 ಬಂದು BMI ಆಗಿರುತ್ತೆ. ಇದು ನಾರ್ಮಲ್ ಸಾಮಾನ್ಯ ತೂಕ ಅಲ್ವಾ. ಸೊ ಈ ರೀತಿ ನೀವು BMI ನ ಕಂಡುಹಿಡಿಬಹುದು. ನಿಮ್ಮ ಎತ್ತರಕ್ಕೆ ತಕ್ಕಂತೆ ನೀವು ತೂಕ ಇದ್ದೀರಾ ಅಂತ ನೀವು ನೋಡ್ಬೋದು. ಮತ್ತೆ ತೂಕ ಜಾಸ್ತಿ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಬೇಕಾಗಿರುತ್ತೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳು ನಾವು ಹೇಳಿದ್ವಲ್ಲ, ಅದು ಬರುವಂತಹ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಇರುತ್ತೆ. ಸೊ ಇದು ಒಂದು. ಮತ್ತೆ ಈ BMI ನಾವು ಅವಾಗ್ಲೇ ಒಂದು ಕಾಲಮ್ ಅಲ್ಲಿ ನೋಡಿದ್ವಲ್ಲ, ಆ ಒಂದು ವ್ಯಾಲ್ಯೂಸ್ ಈ ಅಥ್ಲೆಟ್ಸ್ ಅಂತ ನಾವು ಏನ್ ಕರಿತೀವಿ ಅಂದ್ರೆ, ಈ ಸ್ಪೋರ್ಟ್ಸ್ ಆಡೋರು ಇರ್ತಾರೆ. ಅಂದ್ರೆ ರನ್ನಿಂಗ್ ರೇಸ್ ಮಾಡೋರು ಆಗಿರ್ಬೋದು, ಈ ಕಬಡ್ಡಿ ಮಾಡೋರು, ಜಿಮ್ ಮಾಡೋರು, ಅಥವಾ ಬೇರೆ ಬೇರೆ ಸ್ಪೋರ್ಟ್ಸ್ ಏನೇನೆಲ್ಲ ಬರುತ್ತೆ, ಯಾವಾಗ್ಲೂ ಸ್ಪೋರ್ಟ್ಸ್ ಅಲ್ಲೇ ಇರ್ತಾರೆ ನೋಡಿ. ಅವ್ರದ್ದು ಒಂದು ದೇಹ
ತೂಕ ತುಂಬಾ ಬೇರೆ ಇರುತ್ತೆ. ಮಸಲ್ ಮಾಸ್ ಅಂತ ನಾವು ಕರಿತೀವಿ. ಅವರು ಈ BMI ಜೊತೆಗೆ ಅವರ ಮಸಲ್ ಮಾಸ್ ನ ಕೂಡ ಕ್ಯಾಲ್ಕುಲೇಟ್ ಮಾಡಿ ನೋಡ್ಕೊಬೇಕಾಗುತ್ತೆ. ನಾರ್ಮಲ್ BMI ಅಂತ. ಅವ್ರಿಗೆ ಯೂಶಲಿ BMI ಜಾಸ್ತಿ ಬರುತ್ತೆ. ಹಂಗನ್ಬಿಟ್ಟು ನಾವು ಅವ್ರನ್ನ ಬೊಜ್ಜು ಅಥವಾ ಓವರ್ ವೆಯ್ಟ್ ಅಥವಾ ಒಬೇಸ್ ಅಂತ ಕರೆಯಕ್ ಆಗಲ್ಲ. ಅವರು ಅವರ ಬಾಡಿ ಮಾಸ್ ಮೇಲೂ ಕೂಡ ಮಸಲ್ ಮಾಸ್ ಮೇಲೂ ಕೂಡ ಅವರ ಒಂದು ತೂಕವನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಕೊಬೇಕಾಗಿರುತ್ತೆ. ಅದು ಬೇರೆ ಇದೆ. ಸೊ ನೀವು ಯೂಶಲಿ ಅಥ್ಲೆಟ್ಸ್ ನ ಬಿಟ್ಟು ಅಥ್ಲೆಟ್ಸ್ ಮೋರ್ ದನ್ ಬೊಜ್ಜು ಅಂತ ನಾವೇನ್ ಕರಿತೀವಿ ಅವ್ರು ಅದಕ್ಕಿಂತ ಜಾಸ್ತಿ ಇದ್ರೂ ಕೂಡ ಅಥ್ಲೆಟ್ಸ್ ನ ನಾವು ಬೊಜ್ಜು ಅಥವಾ ಒಬೆಸಿಟಿ ಅಂತ ನಾವು ಕರೆಯಕ್ ಬರಲ್ಲ. ಅದು ಹಿಸ್ಟ್ರಿ ಎಲ್ಲ ತಗೊಬೇಕಾಗಿರುತ್ತೆ ನಾವು. ಸೊ ನೀವು ಈ ರೀತಿಯಾಗಿ ನಿಮ್ಮ BMI ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಯಾವ ರೀತಿ ತೂಕವನ್ನ ಹೊಂದಿದ್ದೀರಾ ಅಂತ ನೋಡ್ತಾ ನಿಮ್ಮ ಒಂದು ದೇಹದ ಆರೋಗ್ಯಕರವಾದ ತೂಕವನ್ನ ನೀವು ಮೇಂಟೈನ್ ಮಾಡ್ಕೋಬಹುದು. ಸೊ ಇಷ್ಟನ್ನ ಹೇಳ್ತಾ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ.